ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ಹೊಸ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೆಳೆಯರೇ, ಸಿದ್ಧರಾಗಿ, ಶಿವ ಭಗವಾನರು ನಿಮ್ಮ ಮೇಲೆ ಕರುಣೆ ತೋರಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮುಂದಿನ 48 ಗಂಟೆಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ ಎಂಬ ಭವಿಷ್ಯವನ್ನು ಇಲ್ಲಿ ವಿವರಿಸಲಾಗಿದೆ. ನಿಮ್ಮ ಜೀವನದಲ್ಲಿ ಆಗಲಿರುವ ಆ ಬದಲಾವಣೆಯನ್ನು ಕಂಡು ನೀವು ಆಶ್ಚರ್ಯಚಕಿತರಾಗಬಹುದು. ನೀವು ಎಂದಿಗೂ ನಿರ್ಲಕ್ಷಿಸಿದ ಕೆಲವು ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಬಹಳ ದಿನಗಳಿಂದ ನೀವು ಶ್ರಮಿಸುತ್ತಿದ್ದ ಕೆಲಸಗಳಿಗೆ ಈಗ ಫಲ ದೊರೆಯುವ ಸಮಯ ಬಂದಿದೆ ಎಂದು ಹೇಳಲಾಗುತ್ತಿದೆ. ಭಗವಾನ್ ಶಿವರನ್ನು ದಯಾಮಯ ಸ್ವಭಾವದ ದೇವರೆಂದು ಕರೆಯಲಾಗುತ್ತಿದೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ಅವರು ಮನುಷ್ಯನ ತಾಳ್ಮೆ ಮತ್ತು ಶ್ರಮವನ್ನು ಪರೀಕ್ಷಿಸುತ್ತಾರೆ. ಆ ಪರೀಕ್ಷೆಯಲ್ಲಿ ಯಶಸ್ವಿಯಾದವರಿಗೆ ಉತ್ತಮ ಫಲವನ್ನು ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ಕುಂಭರಾಶಿಯವರ ಮೇಲೆ ಮಹಾದೇವರ ವಿಶೇಷ ಕೃಪೆ ಇದೆ ಎಂದು ಈ ಕಥೆಯಲ್ಲಿ ಹೇಳಲಾಗಿದೆ. ಜೀವನದಲ್ಲಿ ಎಷ್ಟೇ ಹೋರಾಟ ಮಾಡಿದರೂ ಯಶಸ್ಸು ದೂರವಾಗಿರುವಂತೆ ಅನಿಸಿದವರಿಗೆ ಈಗ ಹೊಸ ಆಶಾಕಿರಣ ಕಾಣಿಸಬಹುದು. ಕುಟುಂಬದ ಜವಾಬ್ದಾರಿಗಳು, ಹೆಚ್ಚುತ್ತಿರುವ ಖರ್ಚುಗಳು ಮತ್ತು ಕೆಲಸದ ಒತ್ತಡ, ಭವಿಷ್ಯದ ಚಿಂತೆಗಳು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ವಿವರಿಸಲಾಗಿದೆ. ಕತ್ತಲೆಯ ನಂತರ ಬೆಳಕು ಬರುವಂತೆ ನಿಮ್ಮ ಜೀವನದಲ್ಲಿಯೂ ಹೊಸ ಪ್ರಾರಂಭವಾಗಲಿದೆ ಎಂದು ಹೇಳಲಾಗುತ್ತಿದೆ. ಹಲವು ದಿನಗಳಿಂದ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗಬಹುದು. ಹಳೆಯ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆಯೂ ಇದೆ ಎಂದು ಈ ಕಥೆಯಲ್ಲಿ ಉಲ್ಲೇಖಿಸಲಾಗಿದೆ. ಕೆಲಸ ಅಥವಾ ವೃತ್ತಿಯಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ, ಹೊಸ ಜವಾಬ್ದಾರಿ ಅಥವಾ ಸಂಬಳ ಹೆಚ್ಚಳದ ಅವಕಾಶಗಳು ಬರಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಯಾವುದೇ ಫೋನ್ ಕರೆ, ಇಮೇಲ್ ಅಥವಾ ಹಳೆಯ ಪರಿಚಯವನ್ನು ನಿರ್ಲಕ್ಷಿಸಬಾರದು ಎಂದು ಸಲಹೆ ನೀಡಲಾಗಿದೆ, ಏಕೆಂದರೆ ಒಂದು ಸಣ್ಣ ಅವಕಾಶವೇ ಜೀವನವನ್ನು ಬದಲಾಯಿಸಬಹುದು. ಕುಂಭರಾಶಿಯವರ ಜೀವನದಲ್ಲಿ ಮನೆ, ವಾಹನ ಮತ್ತು ಜಮೀನಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಇದುವರೆಗೆ ಎದುರಾಗುತ್ತಿದ್ದ ಅಡೆತಡೆಗಳು ಈಗ ನಿಧಾನವಾಗಿ ದೂರವಾಗಲಿವೆ ಎಂದು ಹೇಳಲಾಗುತ್ತಿದೆ. ಹೊಸ ಮನೆ ಕಟ್ಟಬೇಕು, ವಾಹನ ಖರೀದಿಸಬೇಕು ಅಥವಾ ಆಸ್ತಿ ಹೊಂದಬೇಕು ಎಂಬ ಕನಸುಗಳು ಈಡೇರುವ ಸಮಯ ಸಮೀಪಿಸುತ್ತಿದೆ. ಧನಾಗಮನದ ಹೊಸ ಮಾರ್ಗಗಳು ತೆರೆದುಕೊಳ್ಳಲಿದ್ದು ಆರ್ಥಿಕ ಪರಿಸ್ಥಿತಿಯಲ್ಲಿಯೂ ಉತ್ತಮ ಬದಲಾವಣೆ ಕಾಣಬಹುದು. ಆದರೆ ಒಂದು ನಿಮಿಷವನ್ನು ವಿಶೇಷವಾಗಿ ಗಮನಿಸಬೇಕು. ನಿಮ್ಮ ಯೋಚನೆಗಳು, ಕನಸುಗಳು ಅಥವಾ ವೈಯಕ್ತಿಕ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಕೆಲಸ ಪೂರ್ಣಗೊಳ್ಳುವ ಮೊದಲೇ ಅದರ ಬಗ್ಗೆ ಹೆಚ್ಚು ಮಾತನಾಡುವುದರಿಂದ ಅನಗತ್ಯ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಗುರಿಯ ಮೇಲೆ ಗಮನವಿಟ್ಟು ಶಾಂತವಾಗಿ ಶ್ರಮಿಸುತ್ತಾ ಮುಂದೆ ಸಾಗುವುದು ಉತ್ತಮ. ಕುಟುಂಬದಲ್ಲಿ ಉಂಟಾಗಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಲಿವೆ. ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಶಕ್ತಿ ನೀಡಲಿದೆ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ನಿಮ್ಮ ಮನಸ್ಸಿನಲ್ಲಿರುವ ನೋವು ಅಥವಾ ಸಂತೋಷವನ್ನು ನಂಬಿಕಸ್ಥ ವ್ಯಕ್ತಿಯೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಮಾತನಾಡುವಾಗ ಸ್ವಯಂ ಮತ್ತು ವಿವೇಕ ಇರಲಿ. ಸತ್ಯವನ್ನು ಹೇಳುವುದು ಒಳ್ಳೆಯದೇ, ಆದರೂ ಅದನ್ನು ಹೇಳುವ ನಿಧಾನವೂ ಅಷ್ಟೇ ಮುಖ್ಯ. ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಪಡೆಯಲು ಆರೋಗ್ಯ ಅತ್ಯಂತ ಮುಖ್ಯ. ಆದ್ದರಿಂದ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಸಾಕಷ್ಟು ನಿದ್ರೆ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ಅನಗತ್ಯ ಒತ್ತಡದಿಂದ ದೂರವಿರಿ. ಸಣ್ಣ ಆರೋಗ್ಯ ಸಮಸ್ಯೆಯನ್ನು ಕಡೆಗಣಿಸದೆ ಸಮಯಕ್ಕೆ ಚಿಕಿತ್ಸೆ ಪಡೆಯಿರಿ. ಮುಂದಿನ ದಿನಗಳಲ್ಲಿ ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಲಾಭ ಹಾಗೂ ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಅವಕಾಶಗಳಿವೆ ಎಂದು ಹೇಳಲಾಗಿದೆ. ಮದುವೆಯಲ್ಲಿ ಅಡೆತಡೆ ಅನುಭವಿಸುತ್ತಿರುವವರಿಗೆ ಸಹ ಶುಭ ಸುದ್ದಿಯ ಯೋಗಗಳಿವೆ. ಆದರೆ ಒಂದು ಸಣ್ಣ ತಪ್ಪು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಆದ್ದರಿಂದ ಯಾವುದೇ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರಿಗೂ ಹೇಳುವ ಅಭ್ಯಾಸವನ್ನು ಬಿಡಿ. ಎಲ್ಲರನ್ನೂ ನಿಮ್ಮವರೇ ಎಂದು ನಂಬುವುದು ಕೆಲವೊಮ್ಮೆ ನಿರಾಶೆಗೆ ಕಾರಣವಾಗಬಹುದು. ಅಗತ್ಯದ ಸಮಯದಲ್ಲಿ ನಿಜವಾದವರು ಮಾತ್ರ ನಿಮ್ಮ ಜೊತೆ ನಿಲ್ಲುತ್ತಾರೆ. ಆದ್ದರಿಂದ ವಿವೇಕದಿಂದ ಸ್ನೇಹ ಮತ್ತು ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ಜೀವನದಲ್ಲಿ ಒಂದೇ ತಪ್ಪನ್ನು ಪದೇ ಪದೇ ಮಾಡಬೇಡಿ. ತಪ್ಪಿನಿಂದ ಪಾಠ ಕಲಿತು ಮುಂದೆ ಸಾಗಿದರೆ ಯಶಸ್ಸು ಖಂಡಿತ ಸಿಗುತ್ತದೆ. ತಂದೆ ತಾಯಿಯನ್ನು ಗೌರವಿಸುವವರು, ಒಳ್ಳೆಯ ಕರ್ಮಗಳನ್ನು ಮಾಡುವವರು ಹಾಗೂ ಇತರರಿಗೆ ಸಹಾಯ ಮಾಡುವವರು ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಹೊಂದುತ್ತಾರೆ ಎಂಬ ಸಂದೇಶವನ್ನು ಈ ಕಥೆ ನೀಡುತ್ತದೆ. ಹಣಕಾಸಿನ ಸಮಸ್ಯೆಗಳು, ಕುಟುಂಬದ ಒತ್ತಡಗಳು ಮತ್ತು ಜೀವನದ ಸಂಕಷ್ಟಗಳಿಂದ ಬಳಲುತ್ತಿರುವವರಿಗೆ ಶೀಘ್ರದಲ್ಲೇ ಹೊಸ ಆಶಾಕಿರಣ ಕಾಣಿಸಬಹುದು ಎಂದು ಹೇಳಲಾಗಿದೆ. ನಿಮ್ಮ ಅದೃಷ್ಟ
ಬದಲಾಗುವ ಸಮಯ ಸಮೀಪಿಸುತ್ತಿದೆ ಎಂಬ ವಿಶ್ವಾಸವನ್ನು ಈ ಕತೆ ವ್ಯಕ್ತಪಡಿಸುತ್ತದೆ. ಧೈರ್ಯ, ತಾಳ್ಮೆ ಮತ್ತು ಸತ್ಕರ್ಮಗಳನ್ನು ಮುಂದುವರಿಸಿದರೆ ಉತ್ತಮ ಅವಕಾಶಗಳು ನಿಮ್ಮ ಜೀವನದ ಬಾಗಿಲು ತಟ್ಟಬಹುದು. ಯಾರು ಈ ಸಂದೇಶವನ್ನು ನಿಮ್ಮವರೆಗೆ ತಲುಪಿಸಿದ್ದಾರೋ ಅವರಿಗೆ ಕೃತಜ್ಞತೆ ಸಲ್ಲಿಸಿ. ಭೋಲೆನಾಥನ ಕೃಪೆಯಿಂದ ನಿಮ್ಮ ಜೀವನದಲ್ಲಿದ್ದ ಕಷ್ಟಗಳು ನಿಧಾನವಾಗಿ ದೂರವಾಗುವ ಸಮಯ ಆರಂಭವಾಗಿದೆ ಎಂದು ಹೇಳಲಾಗುತ್ತಿದೆ. ಕಳೆದ ಕೆಲವು ಸಮಯದಿಂದ ಅದೃಷ್ಟ ಕೈ ಹಿಡಿಯದೇ ಇರುವುದು, ಬೇಕಾದ ಕೆಲಸಗಳು ಆಗದೆ ನಿಲ್ಲುವುದು, ಮನೆಯಲ್ಲಿ ಅಶಾಂತಿ, ಹಣದ ಕೊರತೆ ಅಥವಾ ಎಲ್ಲೆಡೆಯಿಂದಲೂ ನಿರಾಶೆ ಎದುರಾಗುತ್ತಿದ್ದರೆ ಈಗ ಪರಿಸ್ಥಿತಿಗಳು ಬದಲಾಗುವ ಸಾಧ್ಯತೆ ಇದೆ. ಈ ಸಮಯವು ನಿಮ್ಮ ಜೀವನದ ಮಹತ್ವದ ತಿರುವಾಗಬಹುದು ಎಂದು ಹೇಳಲಾಗಿದೆ. ನಿಮ್ಮ ರಾಶಿಯಲ್ಲಿ ಶುಭಯೋಗಗಳು ರೂಪುಗೊಳ್ಳುತ್ತಿದ್ದು ಉದ್ಯೋಗ, ವ್ಯಾಪಾರ ಹಾಗೂ ಗೌರವದ ವಿಷಯಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ. ಆದರೆ ನಿಮ್ಮ ಯೋಜನೆಗಳು ಮತ್ತು ಗುರಿಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ಇರಬಹುದು. ಆದ್ದರಿಂದ ನಿಮ್ಮ ಕೆಲಸಗಳನ್ನು ಗುಪ್ತವಾಗಿ ಮಾಡಿಕೊಂಡು ಹೋಗುವುದು ಒಳಿತು. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣಬಹುದು. ಸಿಲುಕಿಕೊಂಡಿದ್ದ ಹಣ ಮರಳಿ ಸಿಗುವುದು, ಹಳೆಯ ಸಾಲಗಳು ತೀರಲು ಅವಕಾಶ ದೊರೆಯುವುದು ಹಾಗೂ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಜಮೀನಿನ ವಿಚಾರದಲ್ಲಿಯೂ ಅನುಕೂಲಕರ ಫಲಿತಾಂಶ ದೊರೆಯಬಹುದು. ಆದರೆ ಯಾವುದೇ ವ್ಯವಹಾರದಲ್ಲಿ ಮಧ್ಯವರ್ತಿಗಳ ಮಾತನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಮನೆಯ ವಾತಾವರಣದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗಬಹುದು. ಕುಟುಂಬದಲ್ಲಿದ್ದ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗಲಿವೆ. ಆದರೆ ಹಣ ಬಂದ ತಕ್ಷಣ ಅಹಂಕಾರ ಬೆಳೆಯದಂತೆ ಎಚ್ಚರ ವಹಿಸಬೇಕು. ದೇವರು ನೀಡಿದ ಅವಕಾಶವನ್ನು ವಿನಯದಿಂದ ಸ್ವೀಕರಿಸಿ ಸರಿಯಾಗಿ ಬಳಸಿಕೊಂಡರೆ ಅದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗಬಹುದು. ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಉತ್ತಮ ಬದಲಾವಣೆಗಳು ಕಂಡುಬರಬಹುದು. ದಂಪತಿಗಳ ನಡುವಿನ ಮನಸ್ತಾಪಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಹೊಸ ಪರಿಚಯ ಅಥವಾ ಉತ್ತಮ ಸಂಬಂಧದ ಅವಕಾಶ ಸಿಗಬಹುದು. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಈ ಸಮಯದಲ್ಲಿ ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಸಣ್ಣ ಮಾತು ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ ಮಾತನಾಡಿ. ಸತ್ಯವನ್ನು ಹೇಳುವುದು ಒಳ್ಳೆಯದು, ಆದರೆ ಅದನ್ನು ಹೇಳುವ ನಿಧಾನವೂ ಅಷ್ಟೇ ಮುಖ್ಯ. ಜೀವನದಲ್ಲಿ ಒಳ್ಳೆಯದು ಅಥವಾ ಕೆಟ್ಟದ್ದು ಸಂಭವಿಸುವ ಮೊದಲು ದೇವರು ಕೆಲವು ಸಂಕೇತಗಳನ್ನು ಇಡುತ್ತಾನೆ ಎಂದು ಹೇಳಲಾಗುತ್ತದೆ. ಅವುಗಳನ್ನು ಅರ್ಥ ಮಾಡಿಕೊಂಡರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಹುದು. ಹಣಕಾಸಿನ ವಿಷಯದಲ್ಲಿ ಧನಯೋಗಗಳು ರೂಪುಗೊಳ್ಳುವ ಸಾಧ್ಯತೆ ಇದೆ. ಸಿಲುಕಿಕೊಂಡಿದ್ದ ಹಣ, ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಉಳಿದಿದ್ದ ಪಾವತಿಗಳಿಂದ ಲಾಭ ದೊರೆಯಬಹುದು. ಆದರೆ ಈ ಸಮಯದಲ್ಲಿ ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ನಿರ್ಧಾರವನ್ನು ವಿವೇಕದಿಂದ ತೆಗೆದುಕೊಳ್ಳಿ. ಉದ್ಯೋಗದಲ್ಲಿರುವವರಿಗೆ ಪ್ರಶಂಸೆ, ಬಡ್ತಿ ಅಥವಾ ಹೊಸ ಅವಕಾಶಗಳು ದೊರೆಯಬಹುದು. ಉದ್ಯೋಗ ಕಾಯುತ್ತಿರುವವರಿಗೆ ಸಹ ಶುಭ ಸುದ್ದಿಯ ಸಾಧ್ಯತೆ ಇದೆ. ಇತ್ತೀಚೆಗೆ ಸಂದರ್ಶನ ಅಥವಾ ಪರೀಕ್ಷೆ ಬರೆದಿದ್ದರೆ ಅದರ ಫಲಿತಾಂಶವು ಅನುಕೂಲಕರವಾಗುವ ನಿರೀಕ್ಷೆಯನ್ನು ಈ ಕತೆ ವ್ಯಕ್ತಪಡಿಸುತ್ತದೆ. ಇತ್ತೀಚೆಗೆ ನೀವು ಯಾವುದಾದರೂ ಸಂದರ್ಶನ ಅಥವಾ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದರೆ ಅದರ ಫಲಿತಾಂಶ ಅನುಕೂಲಕರವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಆದರೆ ಯಶಸ್ಸು ಸಿಗಬೇಕಾದರೆ ಪರಿಶ್ರಮದ ಜೊತೆಗೆ ಸರಿಯಾದ ಮಾರ್ಗವನ್ನು ಅನುಸರಿಸುವುದು ಮುಖ್ಯ. ತಾಳ್ಮೆಯಿಂದ ಮಾಡಿದ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಖಂಡಿತ ದೊರೆಯುತ್ತದೆ ಎಂಬ ಸಂದೇಶವನ್ನು ಈ ಕತೆ ನೀಡುತ್ತದೆ. ಪ್ರೇಮ ಮತ್ತು ಕುಟುಂಬದ ಸಂಬಂಧಗಳಲ್ಲಿ ಇದ್ದ ತಪ್ಪು ತಿಳುವಳಿಕೆಗಳು ನಿಧಾನವಾಗಿ ದೂರವಾಗಲಿವೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗಬಹುದು. ವಿವಾಹಕ್ಕೆ ಕಾಯುತ್ತಿರುವವರಿಗೆ ಶುಭ ಸುದ್ದಿಯ ಸಾಧ್ಯತೆಯೂ ಇದೆ. ಮನೆಯ ವಾತಾವರಣದಲ್ಲಿ ನೆಮ್ಮದಿ ಮೂಡಲಿದ್ದು ಹೊಸ ಮನೆ, ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಶುಭಕರವಾಗಲಿದೆ. ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಈಗ ಪಡೆಯಬಹುದು. ಪ್ರಮುಖ ವ್ಯಕ್ತಿಯೊಬ್ಬರ ಸಹಾಯದಿಂದ ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಆದರೆ ಅದೃಷ್ಟ ಮಾತ್ರ ಸಾಕಾಗುವುದಿಲ್ಲ, ಅದಕ್ಕೆ ಪರಿಶ್ರಮವೂ ಜೊತೆಯಾಗಬೇಕು. ಯಾವುದೇ ಕೆಲಸವನ್ನು ಮಾಡದೆ ಕೇವಲ ಅದೃಷ್ಟಕ್ಕಾಗಿ ಕಾಯುತ್ತಿದ್ದರೆ ಜೀವನದಲ್ಲಿ ಬದಲಾವಣೆ ಬರುವುದಿಲ್ಲ. ಯಶಸ್ಸು ಬೇರೆ ನಿರಂತರ ಶ್ರಮ ಮತ್ತು ಆರೋಗ್ಯ ಎರಡೂ ಅಗತ್ಯ. ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸಬೇಕು. ಸ್ವಚ್ಛವಾದ ಆಹಾರ ಸೇವಿಸಬೇಕು. ಅತಿಯಾದ ಎಣ್ಣೆ ಮತ್ತು ಮಸಾಲೆಯ ಆಹಾರವನ್ನು ಕಡಿಮೆ ಮಾಡುವುದು ಒಳಿತು. ಎಲ್ಲೆಂದರಲ್ಲಿ ಸಿಗುವ ಆಹಾರವನ್ನು ಯೋಚಿಸದೆ ಸೇವಿಸಬಾರದು. ಆರೋಗ್ಯಕರ ಜೀವನ ಶೈಲಿಯು ಉತ್ತಮ ಯಶಸ್ಸಿನ ಆಧಾರವಾಗಿದೆ. ಪ್ರವಾಸ ಅಥವಾ ಹೊಸ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಪ್ರವಾಸಗಳು ಲಾಭದಾಯಕವಾಗಬಹುದು. ವಿದೇಶಕ್ಕೆ ಹೋಗುವ ಕನಸು ಹೊಂದಿರುವವರಿಗೂ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ.
ಆದರೆ ನಿಮ್ಮ ಎಲ್ಲ ಯೋಜನೆಗಳನ್ನು ಎಲ್ಲರಿಗೂ ಹೇಳುವ ಬದಲು ಅಗತ್ಯವಿದ್ದಷ್ಟೇ ಹಂಚಿಕೊಳ್ಳುವುದು ಉತ್ತಮ. ದೀರ್ಘಕಾಲದಿಂದ ಹೋರಾಟ ಮಾಡುತ್ತಿರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ಉದ್ಯೋಗ, ವ್ಯಾಪಾರ, ಹಣಕಾಸು ಅಥವಾ ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಂದರ್ಭಗಳು ಎದುರಾಗಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಯೋಚಿಸಿ, ವಿವೇಕದಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಸ್ನೇಹಿತರೆ, ಧನ್ಯವಾದಗಳು.